Hello everyone, welcome back to my YouTube channel. Today I am showing tutorial of this viral design. ಇದಕ್ಕೆ ಗ್ಲಾಸ್ ಬೀಡ್ ಬೇಕು, ನಿಯರ್ ಬೈ 100 ಪೀಸಸ್ ಬೇಕು. ಆ್ಯಂಡ್ ಅಗೇನ್ ಲಕ್ಷ್ಮಿ ಕಾಸು, ಒಂದು ಸ್ಮಾಲ್ ನೀಡಲ್ಲು ಅದನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ. ದೆನ್ 2mm ಬೀಡ್ಸ್, ಟ್ರಿಮ್ಮರ್, 2mm ಬೀಡ್ಸ್ ಮತ್ತು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತೀವಿ. ಫ್ಯಾಬ್ರಿಕ್ ಗ್ಲೂ ಆ್ಯಂಡ್ ಜರಿ ಥ್ರೆಡ್ಡು. ಈ ಜರಿ ಥ್ರೆಡ್ ಬಗ್ಗೆ ಆಲ್ರೆಡಿ ನಾನು ಇನ್ಸ್ಟಾಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದು ಆಲ್ರೆಡಿ 6 ಸ್ಟ್ರಾಂಡ್ಸ್ ಇರುತ್ತೆ. ಅದನ್ನು ನೀಡಲ್ಗೆ ಸೇರಿಸ್ಕೊಂಡು ಎಂಡಲ್ಲಿ ಒಂದು ನಾಟ್ ಹಾಕ್ಕೊತೀವಿ. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡಿಕೊಂಡು ಎಂಡಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಒಂದು ನಾಟ್ ಹಾಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ. ಇದೊಂದು ಬಿಗಿನರ್ ಫ್ರೆಂಡ್ಲಿ ಡಿಸೈನು. ಏನು ಕುಚ್ಚಾಕಕ್ಕೆ ಬರಲ್ಲ, ಕ್ರೋಶ ವರ್ಕ್ ಬರಲ್ಲ, ಆ ಥರದವರು ಕೂಡ ಟ್ರೈ ಮಾಡ್ಬೋದು, ಈಸಿಯಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ಎಂಡಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಳ್ಳಿ ಈ ಥರ. ಯಾಕಂದರೆ ಜರಿ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಒಂದು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 1/2 ಇಂಚ್ ಸ್ಪೇಸ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಡೌನಿಂದ ಈ ಥರ ಥ್ರೆಡ್ನ ಪಾಸ್ ಮಾಡಿಕೊಂಡು ಆ 2 ಥ್ರೆಡ್ ಮಿಡಲಲ್ಲಿ ನೀಡಲ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇದಕ್ಕೆ ಫಸ್ಟು 2mm ಬೀಡ್, ದೆನ್ ಗ್ಲಾಸ್ ಬೀಡ್ ಹಾಕ್ತೀವಿ. ಇದ್ರ ಮೇಲೆ 2mm ಬೀಡ್ ಆದಮೇಲೆ ಒಂದು ಗ್ಲಾಸ್ ಬೀಡ್, ಅದ್ರ ಮೇಲೆ ಅಗೈನ್ 2mm ಬೀಡ್, ಇದಕ್ಕೆ ಇವಾಗ ಲಕ್ಷ್ಮಿ ಕಾಸನ್ನ ಸೇರಿಸ್ತೀನಿ. ಈ ಲಕ್ಷ್ಮಿ ಕಾಸು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಅದರದ್ದು ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಥರ ಪಾಸ್ ಮಾಡ್ಕೊಳ್ಳಿ. ದೆನ್ ಕೆಳಗಡೆ ಬೀಡ್ ಒಳಗಿಂದ ಥ್ರೆಡ್ನ ಮೇಲ್ಗಡೆ ಬೀಡ್ಗೆ ಪಾಸ್ ಮಾಡಿ. ಆವಾಗ ಲಕ್ಷ್ಮಿ ಕಾಸು ಲಾಕ್ ಆಗುತ್ತೆ ಅದಕ್ಕೆ ಟ್ಯಾಸಲ್ಗೆ. ಅದು ಲಾಕ್ ಆದಮೇಲೆ ಆ ನೀಡಲ್ನ ಡೌನ್ಗೆ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಥ್ರೆಡ್ ಮಧ್ಯೆ ಸೇರಿಸ್ಕೊಂಡು ಒಂದು ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಟ್ಯಾಸಲ್ನ ಸ್ಟಾರ್ಟ್ ಮಾಡಬೇಕು. ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ದೆನ್ ನೆಕ್ಸ್ಟು ಸೇಮ್ 1/2 ಇಂಚ್ ಗ್ಯಾಪಲ್ಲಿ ನೆಕ್ಸ್ಟ್ ಟ್ಯಾಸಲ್ನ ಸ್ಟಿಚ್ ಮಾಡ್ತೀವಿ. ಡೌನಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ದೆನ್ ಈ ಥರ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಈ ಥರ ಟೈಟಾಗಿ ಲಾಕ್ ಮಾಡಿ ಇದಕ್ಕೆ 2mm ಬೀಡ್, ಒಂದು ಗ್ಲಾಸ್ ಬೀಡ್, ಅಗೈನ್ 2mm ಬೀಡ್, ಈ ಥರ ಸೇರಿಸ್ಕೊಂಡು ಇಲ್ಲಿಗೆ ಒಂದು ಲಕ್ಷ್ಮಿ ಕಾಸನ್ನ ಸೇರಿಸ್ಕೊತೀವಿ. ಅದು ಸೇರಿಸಿದಾದಮೇಲೆ ಕೆಳಗಡೆ 2mm ಬೀಡ್ ಇರುತ್ತೆ ಅಲ್ವಾ, ಅದರೊಳಗಿಂದ ಮೇಲ್ಗಡೆ 2mm ಬೀಡ್ಗೆ ನೀಡಲ್ನ ಪಾಸ್ ಮಾಡ್ತೀವಿ. ಆವಾಗ ಈ ಲಕ್ಷ್ಮಿ ಕಾಸು ಈ ಥರ ಲಾಕ್ ಆಗುತ್ತೆ. ಅದಾದಮೇಲೆ ಡೌನ್ಗೆ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡು ನಾಟ್ ಹಾಕ್ಕೊಳ್ಳಿ. ಒಂದು ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಸೇಮ್ 1/2 ಇಂಚ್ ಗ್ಯಾಪಲ್ಲಿ ನೆಕ್ಸ್ಟ್ ಟ್ಯಾಸಲ್ನ ಸ್ಟಿಚ್ ಮಾಡ್ತಾ ಹೋಗಿ. ನೆಕ್ಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ 2mm ಬೀಡನ್ನ ಫಸ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಗ್ಲಾಸ್ ಬೀಡನ್ನ ಆ್ಯಡ್ ಮಾಡಿ
ದೆನ್ ಅಗೇನ್ 2 mm ಬೀಡನ್ನ ಹಾಕಿ ಅಲ್ಲಿಗೆ ಒಂದು ಲಕ್ಷ್ಮಿ ಕಾಸನ್ನ ಸೇರಿಸ್ಕೊಳ್ಳಿ. ದೆನ್ ಡೌನಿಂದ ಸ್ಮಾಲ್ ಬೀಡಿಂದ ಮೇಲ್ಗಡೆ ಸ್ಮಾಲ್ ಬೀಡ್ಗೆ ನೀಡಲ್ನ ಪಾಸ್ ಮಾಡಿ ಲಾಕ್ ಆಗುತ್ತೆ. ಆವಾಗ ನೀಡಲ್ನ ಸ್ಯಾರಿಯಿಂದ ಕೆಳಗೆ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಅದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಟ್ಯಾಸಲ್ನ ಸ್ಟಾರ್ಟ್ ಮಾಡಬೇಕು. ಸೇಮ್ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 1/2 ಇಂಚ್ ಸ್ಪೇಸ್ನ ಫಸ್ಟೇ ಮಾರ್ಕ್ ಮಾಡ್ಕೊಂಡಿರಿ. ದೆನ್ ಈ ಥರ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ 2 mm ಬೀಡ್, ದೆನ್ ಗ್ಲಾಸ್ ಬೀಡ್, ಅಗೇನ್ 2 mm ಬೀಡ್. ಈ ಥರ ಇನ್ಸರ್ಟ್ ಮಾಡಿಕೊಂಡು ಒಂದು ಲಕ್ಷ್ಮಿ ಕಾಸನ್ನ ಇನ್ಸರ್ಟ್ ಮಾಡಿ. ದೆನ್ ಡೌನಲ್ಲಿರೋ 2 mm ಬೀಡಿಂದ ಮೇಲ್ಗಡೆ ಇರೋ 2 mm ಬೀಡ್ಗೆ ನೀಡಲ್ನ ಪಾಸ್ ಮಾಡಬೇಕು. ಪಾಸ್ ಮಾಡಿದಾಗ ಆ ಲಕ್ಷ್ಮಿ ಕಾಸು ಲಾಕ್ ಆಗುತ್ತೆ. ದೆನ್ ಟುವರ್ಡ್ಸ್ ಟು ಡೌನ್ ಆ ನೀಡಲ್ನ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ನಾಟ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಕಾಣಿಸುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ, ಪ್ಯಾರೆಟ್ ಗ್ರೀನ್ ಮತ್ತು ರಾಯಲ್ ಬ್ಲೂ ಇತ್ತು. ಸೊ ದಟ್ ನಾನು ಪ್ಯಾರೆಟ್ ಗ್ರೀನ್ ಬೀಡನ್ನ ಯೂಸ್ ಮಾಡಿದ್ದೀನಿ ಪಲ್ಲುಗೆ ಹೈಲೈಟ್ ಮಾಡೋಕ್ಕೆ. ಥ್ಯಾಂಕ್ ಯು.